ಎಷ್ಟೋ ವರ್ಷಗಳ ಹಿಂದ ಅಂಶದ ಮುತ್ಯಾಲ ಸಂಘದೊಳಗ ನಮ್ಮ ಮನೆ ಕ್ವಾಣನ ತೊಗಲು ಡಗ್ಗ ನುಡಿತದತ್ತ ಸಂಕಲ್ಪ ಮಾಡಿ ಹೋಗಿರ್ತಕ್ಕಂಥ ರಾಜು ಅಣ್ಣ ನೀಲಪ್ಪಣ್ಣ ಅವ್ರು ಎಲ್ಲಿ ಅದೇ ಡಗ್ಗದೊಳ್ಳ ನಾವು ನುಡಿಸ್ಲಾತಿದೆವು. ಅವರಿಗೆ ನಮಗ ಎತ್ತ ಸಂಬಂಧ ಸಂಬಂಧ. ಹೌದು ಹೌದು ಹೌದು. ಇದು ಯಾರಿಂದ ಸಾಧ್ಯದ? ಇದು ಪೂರ್ವ ಜನ್ಮದ ಪುಣ್ಯದ. ದಾನೇ ವಾಲೆಕೆ ನಾಮ ದಾನೇ ದಾನೇ ಪೇಲಿಕೆ. ಇವತ್ತು ಅಂಶದ ಮುತ್ಯ ತುಳಿದಿರ್ತಕ್ಕಂಥ ಪುಣ್ಯ ಪೌಳಿ ಒಳಗ ನನ್ನ ಗುರು ಮದಗೊಂಡ ಮುತ್ಯ ಕೊಟ್ಟಿರ್ತಕ್ಕಂಥ ಜ್ಞಾನದ ಗ್ವಾಡಿ ನಡೆಸಿ ನಿಮ್ಮ ಗರ್ವಹರಣ ಮಾಡಲಿಲ್ಲ ಅದು ಅಂಶದ ಮುತ್ಯಾನ ಮಟ್ಟ ಮನೆ ಒಳಗ ಮದಗೊಂಡ ಮುತ್ಯಾಲ ಮರಿ ಎಲ್ಲ ತಿಳಿಸಬಾದಕ್ಕೆ ಎತ್ತಿ ಹೇಳ್ತೀನಿ. ಹೌದು ಈ ಸಿನಾರಿ ಸರ್ ಅವರು ದೊಡ್ಡ ಮಗನ ಸಂಗಾಟ ಹಾಡ್ಯಾರ್ರಿ. ಆ ದೊಡ್ಡ ಮಗನ ಬ್ಯಾರೆ, ಇವತ್ತು ಸಣ್ಣ ಮಗನ ಸಂಗಾಟ ಹಾಡ್ಕೇವ ಅಪ್ಪನು. ಸಣ್ಣ ಮಗನ ಸಂಗಾಟ ಹಾಡಿಕಿನೇ ಬೇರೆ. ಮಾಯ ಮಕಣಾಪುರ ಶಿವಸ್ಥಾನ ಗದ್ದಿಗೆ ನೀನಿಟ್ಟ ನೆಲವೇ ಸುಕ್ಷೇತ್ರವಾಯಿತು, ಜಲವೇ ಪಾವನವಾಯಿತು, ಶ್ರೀ ಗುರು ಕೃಪೆಯಾಗು. ಹೌದು ಅಖಿಲಾಂಡ ಕೋಟಿ ಬ್ರಹ್ಮಾಂಡಕ್ಕೆ ನಾಯಕನಾಗಿ ಸಕಲ ಜೀವಾತ್ಮಗಳಿಗೆ ಅನ್ನ ಹಾಕಿ ಸಲುತ್ತಿರ್ತಕ್ಕಂಥ ಹೌದು ದೀನದಯಾಳು ಭಕ್ತವತ್ಸಲ ಕರುಣಾನಿಧಿ ಆಪತ್ ಬಾಂಧವ ಜಗತ್ತದುದ್ಧಾರಕ ಲೋಕಪಾಲಕ ನಮ್ಮ ನಿಮ್ಮೆಲ್ಲರ ರಕ್ಷಕ ಸಿದ್ಧರ ಗುರು ಮಕಣಾಪುರ ವಾಸಿ ಹೌದು ಎನಿಸಿಕೊಂಡಿರ್ತಕ್ಕಂಥ ಯಾವ ಗುರುಗವರಿ ಸೋಮಲಿಂಗೇಶ್ವರ ಮುತ್ಯನ ಪಾದಕ್ಕೂ ಕೂಡ ಅನಂತ ಕೋಟಿ ಭಕ್ತಿ ವಂದನೆಗಳನ್ನೇ ಹೇಳಿ ಅದೇ ರೀತಿಯಾಗಿ 7 ಯುಗದಲ್ಲಿ ಅಮೋಘ ಭಕ್ತಿಯನ್ನು ಮಾಡಿ ಪರಮಾತ್ಮನ ಪ್ರತಿ ಅವತಾರಿ ಗುರು ಸೋಮಲಿಂಗನನ್ನು ಗುರುವಾಗಿ ಮಾಡಿಕೊಂಡು ಮರ್ತ್ಯ ಲೋಕದೊಳಗ ಮಾನವರು ದಾರಕ್ಕಾಗಿ ಬಂದು ಯಾವ ಅರಕೇರಿ ಜಾಲಗೇರಿ ಸಿದ್ದಾಪುರ ಮೂರೂರ ಮುಂಗಡಿಯಲ್ಲಿ ಹಗ್ಗು ಕೋಲುಗಳಿಲ್ಲದೆ ಅಂತರ್ಲೆ ಕಂಬಳಿ ಡೇರೆ ಹೊಡೆದು ಕಲ್ಲು ಗದ್ದಿಗೆ ಮುಳ್ಳು ಹಾಸಿಗೆಯನ್ನು ಮಾಡಿ ಗುರುವಿನ ಧ್ಯಾನವನ್ನು ಗೈದಿರ್ತಕ್ಕಂಥ ಅವ್ರು ಯಾರಿಪ್ಪ ಪರಮಾತ್ಮ? ಯಾವ ತ್ರಿಕಾಲ ಜ್ಞಾನಿ ನಾಡಿಗೆ ಜಾಲ ಹಾಕ್ತಿರ್ತಕ್ಕಂಥ ನಾಡಗೌಡ ಸಾಧು ಅಂಶಿದ್ದ ಮುತ್ಯಾನ ಪಾದಕ್ಕೂ ಕೂಡ ಅನಂತ ಕೋಟಿ ಭಕ್ತಿ ವಂದನೆಗಳನ್ನ ಹೇಳಿ ಇನ್ನು ಅಂಶದ ಮುತ್ಯಾಗ 3 ಮಂದಿ ಪುಣ್ಯದ ಮಕ್ಕಳು, 4 ಮಂದಿ ವರುವಿನ ಮಕ್ಕಳು. ಹೌದು 3 ಮಂದಿ ಪುಣ್ಯದ ಮಕ್ಕಳು ಯಾರ್ರಿ ಸರ? ಗಂಗೀಲಾಡದ ಗೌಡ, ಆರ್ಯನಾಡದ ಅರಸ, 7 ಮಠದ ಒಡಿಯ, ಹೌದು ಕೈಲಾಸಕ್ಕೆ ಮಿಗಿಲಾದ ಪ್ರಸಾದ ಗಂಟಿನ ಮಾಲಕ, ಡೋಣದ ಕಡಿಮಠದಲ್ಲಿ ವಾಸವಾದಂತ ಯಾವ ಮಾಯದ ಮಗ ಮಾಧವಲಿಂಗ ಮುತ್ಯ, ಹೌದು ತೇರವಾಡದ ಮಂಗರಾಯ ಸಿದ್ಧ ಮುತ್ಯ, ಕರ್ಣಿ ಮಲಧಾರಿ ಸಿದ್ಧ ಮುತ್ಯ, ಹೌದು ಆ 3 ಮಂದಿ ಪುಣ್ಯದ ಮಕ್ಕಳ ಪಾದಕ್ಕೂ ಕೂಡ ಅನಂತ ಕೋಟಿ ಸಾಷ್ಟಾಂಗ ನಮಸ್ಕಾರಗಳನ್ನು ಹೇಳಿ ಇನ್ನು ಅಂಶದ ಮುತ್ಯಾಗ 4 ಮಂದಿ ವರುವಿನ ಮಕ್ಕಳು. ಅವ್ರು ಯಾರ್ಯಾರ್ರಿ ಸರ? ಅವತಾರ ಹೌದು ಸಿದ್ಧ ಮುತ್ಯ, ದೇವೇಂದ್ರ ಬಿಳಿಯಾರಿ ಸಿದ್ಧ ಮುತ್ಯ, ಆಚಾರಗೌಡ ಸೋಮಣ್ಣ ಮುತ್ಯ, ಕಡಿ ಹುಟ್ಟ ಕಣ್ಣು ಮುತ್ಯ. ಹೌದು ಇವರು 4 ಮಂದಿ ಕೀರ್ತಿಗೆ ಮಕ್ಕಳಾಗಿ ಹುಟ್ಟಿ ಬಂದ್ರ, ಆರ್ತಿಗೆ ಒಬ್ಬಕ್ಕಿ ಮಗಳಾಗಿ ಹುಟ್ಟಿ ಬಂದಳು. ಯಾರ್ರಿ ಸರ? ಅಕಿನೇ ರೆಬಕವಾಯಿ, ಮೇಲನಾಡದಾಗ ಜನ್ನಮ್ಮ ಅಂತ ಹೇಳಿ ಕರೀತಾರ. ಹೌದಲ್ಲ? ಆ 4 ಮಂದಿ ಸತ್ಯ ಧರ್ಮರಿಗೂ ಮತ್ತು ಆ ತಾಯಿ ಪಾದಕ್ಕೂ ಕೂಡ ಅನಂತ ಕೋಟಿ ಭಕ್ತಿ ವಂದನೆಗಳನ್ನ ಹೇಳಿ ಅದಕ್ಕೆ ಕುಮಾರಣ್ಣ ಏನಾಯ್ತ್ರಿ ಸರ? ಈ ಒಂದು ಜಾತ್ರೆಗೆ ಕಾರಣೀಕರ್ತ ನೆನೆಸಿಕೊಂಡಿರ್ತಕ್ಕಂಥ ಮೂಲಪೀಠ ಮುಮ್ಮೆಟ್ಟ ಗುಡ್ಡದ ಒಡೆಯ ಈ ಒಂದು ಉಟ್ಟಿಗಿ ಪುಣ್ಯ ಪೌಳಿ ಒಳಗ ದೇಶ ಸಂಚಾರ ಮಾಡ್ಕೋತು ಹೋಗ್ತಿರ್ತಕ್ಕಂಥ ಸಮಯದೊಳಗ ಹೌದು ಯಾವ ಅಂಶದ ಮುತ್ಯ ಕೂತಂತ ಜಾಗ ಇದು ಉಟ್ಟಿಗಿ ಹೊರಗ ಇದೇನು ಅಮೋಘಸಿದ್ದ ಮುತ್ಯನ ಗುಡಿ ಅದಲ್ಲ, ಇದು ಅಂಶದ ಮುತ್ಯ ಕೂತಂತ ಜಾಗ. ಹೌದು ಮತ್ತು ಇಲ್ಲಿ ಮುಂದೆ ಹೋಗಿ ಈ ಭೋಸ್ಲೆ ಬಂಧುಗಳ ಹೊಲದೊಳಗ ಅಲ್ಲೊಂದು ಜಾಗದ, ಅಲ್ಲಿ ಭೂತಾಳಿ ಸಿದ್ಧ ಮುತ್ಯ ಕೂತಂತ ಜಾಗ. ಹೌದು, ಇವು 2 ಜಾಗಗಳು ಇಲ್ಲಿ ನೋಡ್ಲಾಕ ಸಿಗ್ತದೆ. ಈಗ
ಸಿಗ್ತದ್ರಿ. ಅಂತ ಒಂದು ಜಾಗದಲ್ಲಿ ಶರಣರ ಪಾದ ಸ್ಪರ್ಶವಾದಂತ ಈ ಪುಣ್ಯ ಪೌಳಿಯೊಳಗ ಇವತ್ತು ಅಮಸಿದ್ಧ ಮುತ್ಯಾನ ಗುಡಿಯಾಗಿ ಹೌದು, ಜಗತ್ತದೊಳಗ ಭಕ್ತರು ಇವತ್ತ ಅಮಸಿದ್ಧ ಮುತ್ಯಾನ ಜಾತ್ರೆ ವಿಜೃಂಭಣೆಯಿಂದ ಮಾಡ್ಯಾರಿ. ಈ ಜಾತ್ರಿ ಕಾರಣೀಕರ್ತನ ಅನಿಸಿಕೊಂಡಿರ್ತಕ್ಕಂತ ಅವ್ರ ಯಾರ್ಯಪ್ಪ? ಯಾವ 4 ಮಂದಿ ಸತ್ಯ ಧರ್ಮರ ಒಡೆಯ, ಹೌದು, 21 ಮಂದಿ ಧರ್ಮರ ಒಡೆಯ, 101 ಮಂದಿ ಸಿದ್ಧರ ಒಡೆಯ, ಹೌದು ಎನಿಸಿಕೊಂಡಿರ್ತಕ್ಕಂಥ ದೇಸಾಯಿ ಅಮ್ಮಗ ಸಿದ್ಧ ಮುತ್ಯಾನ ಪಾದಕ್ಕೂ ಕೂಡ ಅನಂತ ಕೋಟಿ ಭಕ್ತಿ ವಂದನೆಗಳನ್ನು ಹೇಳಿ ಅದೇ ರೀತಿಯಾಗಿ ಹೌದು, ಯಾವ ಸೊಲ್ಲಾಪುರ ಜಿಲ್ಲೆಯ ದಕ್ಷಿಣ ಸೊಲ್ಲಾಪುರ ತಾಲೂಕಿನ ಅವ್ರ ಯಾರ್ಯಪ್ಪ? ಮಂದಲಪುರ ಪುಣ್ಯ ಪವಳಿಯಲ್ಲಿ ಜನ್ಮೆತ್ತಿ ಬಂದು ಹೌದು, ಯಾವ ಮೂಲಪೀಠ ಮುಮ್ಮೆಟ್ಟ ಗುಡ್ಡದ ಒಡೆಯನ ಕೀರ್ತಿ ಜಗತ್ತದೊಳಗ ಸತ್ಯ ಸಂಘವನ್ನು ಕಟ್ಟಿ ಮೂಲಿ ಹಬ್ಬಿಸಿರ್ತಕ್ಕಂಥ ಯಾರ್ಯಪ್ಪ? ಅವ್ರು ನಮ್ಮಪ್ಪ ದಾಸೋಹ ಮೂರ್ತಿ ಸಿದ್ಧರತ್ನ ಕವಿರತ್ನ, ಹೌದು, ಜ್ಞಾನ ರತ್ನ ಎನಿಸಿಕೊಂಡು ಮೂಲಪೀಠ ಮುಮ್ಮೆಟ್ಟ ಗುಡ್ಡದ ಒಡೆಯನ ಎಡಕ ಮಠವನ್ನು ಕಟ್ಟಿರ್ತಕ್ಕಂಥ ಹೌದು ಎನ್ನ ಗುರು ಮದಗೊಂಡೇಶ್ವರ ಮುತ್ಯನ ಪಾದವನ್ನು ಎನ್ನ ಹಣೆ ಮೇಲೆ ಇಟ್ಟಿಕೊಂಡು ಅದೇ ರೀತಿಯಾಗಿ ನಮ್ಮ ಸರಜೋಡಿಯಾಗಿ ಹಾಡ್ಲಕ್ಕೆ ಬಂದಿರತಕ್ಕಂತ ಯಾರ್ಯಪ್ಪ ಅವರು ಬಂದಂತವ್ರು? ಯಾವ ಬೆಳಗಾವ ಜಿಲ್ಲೆಯ ನೂತನ ಮೂಡಲಗಿ ತಾಲೂಕಿನ ಹೌದಾ ಸುಕ್ಷೇತ್ರ ಪುಣ್ಯಕ್ಷೇತ್ರ ಪಾವನ ಕ್ಷೇತ್ರವಾದಂತ ಮಾಳಿಂಗರಾಯ ಮುತ್ಯಾನ ಡೊಳ್ಳಿನ ಗಾಯನ ಸಂಘ ಹಳ್ಳೂರ ಹೌದ ಆ ಸಂಘದ ಮಾಲೀಕನೆನಿಸಿಕೊಂಡಿರ್ತಕ್ಕಂಥವ್ರು ಯಾರಿ ಸರ? ನಮ್ಮ ಕಾಕಾಗಳ ಸ್ವರೂಪಿಯಾಗಿರ್ತಕ್ಕಂಥವ್ರು 18 ಪುರಾಣ ಪಂಡಿತ ಅಂತೇಳಿ ಜಗತ್ತದೊಳಗ ನಾಮ ಪಡ್ಕೊಂಡಿರ್ತಕ್ಕಂಥವ್ರು. ಅಂತ ನಮ್ಮ ಹಳ್ಳೂರ ಸತ್ಯಪ್ಪ ಕಾಕಾನ ಸಂಘಕ್ಕೂ ಈ ಬೆಳವಣಿಗೆ ಸಂಘದ ವತಿಯಿಂದ ಅನಂತ ಕೋಟಿ ಭಕ್ತಿ ವಂದನೆಗಳನ್ನು ಹೇಳಿ ಅದಕ್ಕ ಕುಮಾರಣ್ಣ ಏನಾಯ್ತ್ರಿ ಸರ? ಕಾನೆ ವಾಲೆ ಕೆ ನಾಮ ದಾನೆ ದಾನೆ ಪೇ ಲಿಖಿಲೆ ಹೈ ಅಂತ ಹೇಳ್ತಾರೆ. ಹಿಂಗಂದ್ರೆ ಏನ್ರಿ ಸರ? ನೋಡಪ್ಪ, ಯಾರ ಹಣಿ ಬರದೊಳಗ ಈ ಅನ್ನದ ಋಣ ಇರ್ತದ ನೋಡು, ಅವ್ರಿಗೆ ಸಿಗುತ್ತದ. ಆ ಅನ್ನಿನ ಮ್ಯಾಗ ಅವ್ರ ಋಣ ಬರೆದಿಟ್ಟುದಾಗಿರ್ತದ ಹೇಳಿ ಇದು ಬ್ರಹ್ಮಲಿಪಿ ಹೇಳ್ತದ. ಹೌದು ಯಾಕ್ರಿ? ಈ ಅಮಸಿದ್ಧ ಮುತ್ಯಾನ ಪುಣ್ಯ ಪೌಳಿ ಒಳಗ ಪುಣ್ಯ ಪೌಳಿ ಒಳಗ ಹಿಂದಕ್ಕ ನಮ್ಮ ಹಿರಿಯರಿದ್ರು. ಹೌದು ಯಾರ್ರಿ? ಈಗ ಸದ್ಯ ನಮ್ಮ ಮ್ಯಾಳದೊಳಗ ಡೊಳ್ಳು ಬಡಿತಿರ್ತಕ್ಕಂತ ನಮ್ಮ ಕಾಕ ಮಚ್ಚಿಂದ್ರ ಕೋಳಿ ಹೌದು ಮತ್ತು ಈ ಅಮಸಿದ್ಧ ಮುತ್ಯಾನ ಸಂಘ ಮಾಡ್ಬೇಕಂತ ಹೇಳಿ ಓಡಾಡ್ತಿರ್ತಕ್ಕಂತ ರಾಜು ಕಡಪಟ್ಟಿ ಹೌದು ನೀಲಪ್ಪ ಕಡಪಟ್ಟಿ ಮತ್ತ ಗೋಪಾಲ ಕೋಳಿ ಅಪ್ಪ ಸಾಬ್ ಮುತ್ಯ ತುಂಗಳ ಹೌದು ಇವರೊಂದು 4-5 ಮಂದಿ ಅಮಸಿದ್ಧ ಮುತ್ಯಾನ ನಾಮ ನುಡಿಬೇಕು. ಮುತ್ಯಾನ ಮುಂದ ವರ್ಷಗೊಮ್ಮೆ ನಮ್ಮದ ಕಾರ್ಯಕ್ರಮ ನಡಿಬೇಕಂತೇಳಿ ಸಂಕಲ್ಪ ತೊಟ್ಟು ಇದೇ ಅಮಸಿದ್ಧ ಮುತ್ಯಾನ ಮುಂದ ಸಂಘ ಮಾಡ್ಯಾರ. ಹೌದಲ್ಲ? ಡಗ್ಗ ಮಾಡ್ಬೇಕಂದ್ರೆ ಇವರಿಗೆ ತೊಗಲು ಸಿಕ್ಕಿಲ್ಲ. ರಾಜು ಅಣ್ಣ ಕಡಪಟ್ಟಿ ನೀಲಪ್ಪಣ್ಣ ಕಡಪಟ್ಟಿ ಅವ್ರ ಮನಿ ಒಳಗಿದ್ದಿರ್ತಕ್ಕಂತ ಕ್ವಾಣ ಹೊಡೆದು ಈ ಸಂಘಕ್ಕೆ ಡಗ್ಗಾಕ ತೊಗಲು ತಯಾರು ಮಾಡ್ಯಾರ. ಆತ್ಮೀಯ ಬಂದ ನೋಡ್ರಿ, ಜಗತ್ತದೊಳಗ ಅಮಸಿದ್ಧ ಮುತ್ಯಾನ ನಾಮ ನುಡಿಬೇಕನ್ನು ಎಂತ ಸಂಕಲ್ಪ. ಅವತ್ತವರು ಸತ್ಯ ಸಂಘ ಮಾಡಿ ಮುಂದೆ ಏನೋ ಸಮಯದ ಅಭಾವ, ಟೈಮ್ ಕೂಡಿ ಬರಲಿಲ್ಲ, ಮೇಳ ಕಲೀಲಿಲ್ಲ, ಏನೋ ಇದು ನಮ್ಮದು ಪುಣ್ಯಕರ್ಮ ಇಲ್ಲಿಗೆ ಆದತ್ ಹೇಳಿ ಸಂಘದ ಒಂದು ಡಗ್ಗಾಡೊಳ ಅಮಸಿದ್ಧ ಮುತ್ಯಾನ ಗುಡಿ ಒಳಗ ಕಟ್ಟಿ ಸಂಘ ಮುಂದೆ ನಿತ್ತು. ಆದ್ರ ಅಮಸಿದ್ಧ ಮುತ್ಯಾನ ನಾಮ ನುಡಿ ಸಂಕಲ್ಪ ಮುಂದ ನಮಗ ಅಮಸಿದ್ಧ ಮುತ್ಯಾನ ನಾಮ ಹಾಡ್ಬೇಕಂತೇಳಿ ವಿಚಾರ ಬತ್ತು. 1-2-3 ವರ್ಷದ ಹಿಂದ ಜಾತ್ರೆಗೆ ಹಿರಿಯಾರು ನಮಗೆ ಹೇಳ್ಬೇಕತ್ತಿರು. ಆದ್ರೆ ನಾವೊಂದು ಜಾಗ ಮ್ಯಾಳ ಒಂದು ಜಾಗ ಆಗಿ ಮೇಳ ಕಲೀಲಿಲ್ಲ. 4 ಮಂದಿ ಹಿರಿಯಾರು ಇಲ್ಲಿಯವ್ರಿ ಅಂದ್ರು, ತಮ್ಮ ಮ್ಯಾಳರೆ ಮಾಡ್ದಿ ನೀ ಅಲ್ಲಿ ಹೋಗಿ ಕೂತ್ರ ಮ್ಯಾಳ ಹೆಂಗ ನಡೀದಾನೆ, ನಾವು ಅಮಸಿದ್ಧ ಮುತ್ಯಾನ ಮ್ಯಾಗ ಭಾರಕ್ಕೆ ಇಲ್ಲಿಗೆ ಬಂದೆವು. ಹೌದು ಆದ್ರ ಅಮಸಿದ್ಧ ಮುತ್ಯಾನ ನಾಮ ನುಡಿತ
ಅವತ್ತ ಈ ಅಂಶದ ಮುತ್ಯಾನ ಗುಡಿ ಒಳಗಿಟ್ಟಿರ್ತಕ್ಕಂಥ ಡೊಳ್ಳ ಡಗ್ಗ ಇವತ್ತು ಇನ್ನೂವರೆಗೂ ಅದೇ ಅಂಶದ ಮುತ್ಯಾನ ಸಂಘದೊಳಗ ನಾಮ ನುಡ್ಲಿತ್ತವ. ಆತ್ಮೀಯ ಬಂಧುಗಳೇ, ನಾಮ ನುಡ್ಲಿತ್ತವು. ಯಾಕಂದ್ರ ಹಿಂದಕ್ಕ ಅವ್ರು ಏನು ಮ್ಯಾಲ ಮಾಡಿರಲ್ಲ, ಅವರ ಸಂಕಲ್ಪ ಸತ್ಯದ. ಸಂಕಲ್ಪ ಸತ್ಯದ. ಯಾಕೆ ಹೇಳ್ರಿ? ಯಾಕ್ರಿ? ನೋಡ್ರಿ, ಅಂಶದ ಮುತ್ಯಾನ ಗುಡಿ ಮುಂದೆ ನಮಗ್ ಹಾರಿಸ್ಬೇಕಂತ ಅವ್ರ ಸಂಕಲ್ಪ ಇತ್ತು. ಹೌದು. ಆದ್ರೆ ಎತ್ತನಿಂದ ಎತ್ತ ಸಂಬಂಧ ಮಹಾತ್ಮರು ಹೇಳ್ತಾರ, ಏನತ್ತ? ಎತ್ತಣ ಮಾಮರ, ಎತ್ತಣ ಕೋಗಿಲೆ, ಎತ್ತನಿಂದ ಎತ್ತ ಸಂಬಂಧ. ಬೆಟ್ಟದ ಮೇಲಿನ ನೆಲ್ಲಿಕಾಯಿ, ಸಮುದ್ರದಲ್ಲಿರ್ತಕ್ಕಂಥ ಉಪ್ಪ, ಎತ್ತನಿಂದ ಎತ್ತ ಸಂಬಂಧ. ಗುಹೇಶ್ವರ ಲಿಂಗಕ್ಕೂ ಎನಗೂ ಎತ್ತನಿಂದೆತ್ತ ಸಂಬಂಧವು ಯಾತ್ ಹೇಳಿ ಮಹಾತ್ಮರು ಹೇಳ್ತಾರೆ. ಹೌದು. ನೋಡ್ರಿ, ವಸಂತ ಋತು ಒಳಗ ಹೂ ಬಿಡ್ತಿರ್ತಕ್ಕಂಥ ಮಾವಿನ ಗಿಡ ಎಲ್ಲಿ, ಆಕಾಶದೊಳಗ ಕೂಗ್ತಿರ್ತಕ್ಕಂಥ ಕುಹು ಕುಹು ಅಂತ ಕೋಗಿಲಿಯಲ್ಲಿ ಆ ಮಾವಿನ ಗಿಡದೊಳಗ ಕುತ್ತು ಚುಂಚು ಹಿಡಿತಾವು. ಎಲ್ಲಿ ಮಾಮರ, ಎಲ್ಲಿ ಕೋಗಿಲಿ, ಎತ್ತನಿಂದ ಎತ್ತ ಸಂಬಂಧ. ಹೌದಲ್ಲ? ನೋಡು, ಬೆಟ್ಟದ ಬ್ಯಾಗ ನೆಲ್ಲಿಕಾಯಿ ಆಗ್ಯದ, ಸಮುದ್ರದೊಳಗ ಹುಣ್ಣಿಮೆಗೆ ಉಕ್ಕು ಬಂದತ್ ಮುಂದ ಉಪ್ಪು ಹುಟ್ಟ್ಯದ, ಎರಡೂ ಕೂಡಿ ತಿಂದತ್ತು ಮುಂದ ಸ್ವಾದ ತಯಾರಾಗ್ಯದ. ಬೆಟ್ಟದ ಮ್ಯಾಲಿನ ನೆಲ್ಲಿಕಾಯಲ್ಲಿ, ಸಮುದ್ರದೊಳಗಿನ ಉಪ್ಪಿಯಲ್ಲಿ ಎತ್ತನಿಂದ ಎತ್ತ ಸಂಬಂಧ. ಯಾವ ಯುಗದೊಳಗ ಅಂಶದ ಮುತ್ಯ ಕೀರ್ತಿ ಮಾಡಿಟ್ಟು ಹೋಗ್ಯಾನ. ಸತ್ಯ ಶರಣರು, ಸತ್ಪುರುಷರು, ಸಾಧುಗಳು ಜಗತ್ತದೊಳಗ ಕೀರ್ತಿ ಮಾಡಿಟ್ಟು ಹೋಗ್ಯಾರ. ಈ ಕಲಿಯುಗದೊಳಗ ಅವ್ರ ನಾಮ ನುಡಿತೇವಂದ್ರ ನಮಗ ಅವರಿಗೆ ಎತ್ತನಿಂದ ಎತ್ತ ಸಂಬಂಧ. ಎಷ್ಟೋ ವರ್ಷಗಳ ಹಿಂದ ಅಂಶದ ಮುತ್ಯಾನ ಸಂಘದೊಳಗ ನಮ್ಮ ಮನಿ ಕ್ವಾಣನ ತೊಗಲು ಡಗ್ಗ ನುಡಿತದತ್ತ ಸಂಕಲ್ಪ ಮಾಡಿ ಹೋಗಿರ್ತಕ್ಕಂಥ ರಾಜು ಅಣ್ಣ, ನೀಲಪ್ಪಣ್ಣ ಅವ್ರು ಎಲ್ಲಿ ಅದೇ ಡಗ್ಗ ದೊಳ್ಳ ನಾವು ನುಡಿಸ್ಲಾತಿದೆವು. ಅವರಿಗೆ ನಮಗ ಎತ್ತನಿಂದ ಎತ್ತ ಸಂಬಂಧ, ಎತ್ತನಿಂದ ಎತ್ತ ಸಂಬಂಧ. ಇದು ಯಾರಿಂದ ಸಾಧ್ಯದ? ಇದು ಪೂರ್ವ ಜನ್ಮದ ಪುಣ್ಯದ. ತಾನೇ ವಾಲೆಕೆ ನಾಮ ದಾನೆ ದಾನೆ ಪೇಲಿಕೆ. ಹಂಗ ಆತ್ಮೀಯ ಬಂಧುಗಳೇ, ಇವತ್ತ ಈ ಹುಟ್ಟಿಗೆ ಪುಣ್ಯ ಒಳಗೆ ಇಟ್ಟೇ ಮಂದಿ ಇಲ್ಲ. ಯಾಕಂದ್ರ ಒಂದು ಬ್ರಿಟಿಷರ ಒಂದು ಸರ್ವೆ ಪ್ರಕಾರ ಜತ್ ತಾಲೂಕಾದೊಳಗ ಯಾವಾದರೆ ತಾಲೂಕ ಇತ್ತಂದ್ರ ಅದು ಹುಟ್ಟಿಗೆ ಕ್ಷೇತ್ರಫಲದಿಂದ ಇದೊಂದು ದೊಡ್ಡ ಊರ, ಅದು ಹುಟ್ಟಿಗೆ ತಾಲೂಕ ಆಗ್ಬೇಕಾದಂತ ಊರದ. ಅಂತ ಜನ ಈ ಪುಣ್ಯ ಪೌಳಿ ಒಳಗ ಅದಾರ. ಯಾಕಪ್ಪ ಅಂದ್ರ ತಾಯಿ ಶಿವಲಿಂಗಮ್ಮ ತಂದಿರಾದಂತ ಎಂಕಳಗೌಡಲ ಪುಣ್ಯ ಗರ್ಭದಿಂದ ಹುಟ್ಟಿ ಬಂದಿರ್ತಕ್ಕಂತ ಯಾವ ಮಾಳಿಂಗರಾಯ ಮುತ್ಯಾನ ಸಾಕಿದ ಮಗ ಆದಂತ ಜಗ್ಗಿನ ಬುಳ್ಳಪ್ಪ ಮುತ್ಯ ಹುಟ್ಟತಿರ್ತಕ್ಕಂತ ಪುಣ್ಯ ಪೌಳಿ ಅದಿದು. ಹೌದಲ್ಲ? ಈ ಪುಣ್ಯ ಪೌಳಿ ಒಳಗ ತಾವೆಲ್ಲರೂ ಹುಟ್ಟಿ ಬಂದಿರಿ ಆತ್ಮೀಯ ಬಂಧುಗಳೇ. ಇಷ್ಟೆಲ್ಲ ಜನ ಇರ್ಲಿಕ್ಕಾಗಿ ಇದೇ ಜನ ಯಾಕೆ ಇಲ್ಲಿ ಬಂದದಂದ್ರ, ಯಾಕ್ರಿ? ಇವ್ರ ಹಣಿ ಬರದೊಳಗ ಪುಣ್ಯ ಕರ್ಮದ ಫಲ ಬರೆದಿಟ್ಟುದಾಗ್ಯದ. ಎಷ್ಟೋ ಮಂದಿ ಬರ್ಬೇಕತ್ತಾರ, ಬಿಡೋದು. ಎಷ್ಟೋ ಮಂದಿ ಬರ್ಬೇಕತ್ತಾರ, ಆದರ ಸಂಸಾರ ಎಂಬು ಈ ಒಂದು ಮಾಯಾದೊಳಗ, ಝಂಜಾಟದೊಳಗ ಸಂಸಾರ ಮುಂದೆ ಏನು ಸುನ್ನಿ ಬರ್ತದಲ್ಲ, ಅದೇ ಮಾಯಾದ. ಹೆಂಡ್ರು ನಂದು, ಮಕ್ಕಳು ನಂದು, ಮನಿ ನಂದು, ಹೊಲ ನಂದು, ಇದೆಲ್ಲ ಶೂನ್ಯನಂತ ಮಾಯಾ ಅವರಿಗೆ ಇಲ್ಲಿ ಬರುಗೊಟ್ಟಿಲ್ಲ. ಇಲ್ಲಿ ಬರುಗೊಟ್ಟಿಲ್ಲ. ಆ ಮಾಯಾನು ಸುಳ್ಳು ತೆಗೆದು ನೀವಿಲ್ಲಿ ಬಂದಿರಂದ್ರ ಆತ್ಮೀಯ ಬಂಧುಗಳೇ, ಈ ಸಂಸಾರ ಅನ್ನೋದ್ರೊಳಗಿಂದು ಶೂನ್ಯ ಅನ್ನೋ ಮಾಯಾ ತೆಗೆದ್ರ ಸಂಸಾರ ಎಂಬುದು ಸಸಾರ ಹೆಂಗಾಗ್ತದ? ನೀವೆಲ್ಲ ಬಂದಿರತಕ್ಕಂಥ ಆತ್ಮ ಚೈತನ್ಯ ಪರಮಾತ್ಮನನ್ನು ಎದೆಯೊಳಗಿಟ್ಟುಕೊಂಡು ಬಂದಿರತಕ್ಕಂಥ ಪುಣ್ಯವಂತರ ನಿಮ್ಮ ಸಂಸಾರ ಸಸಾರ ಮಾಡ್ಲತ್ತೇಳಿ ಅಂಶದ ಮುತ್ಯಾನಲ್ಲಿ ಬರುವುದು ಆತ್ಮೀಯ ಬಂಧು. ಅದಕ್ಕೆ ಆತ್ಮೀಯ ಬಂಧುಗಳೇ, ಬಹಳ ಮಾತಾಡಿ ತಮ್ಯಾರಿಗೂ ವಜ್ಜಾಗಲಾರದೆ ಇವತ್ತ ನಮ್ಮ ಜಗತ್ತದೊಳಗ ಪುರಾಣ ಪಂಡಿತಪ್ಪ ಹಳ್ಳೂರು ಸತ್ಯಪ್ಪ ಕಾಕ ಅಂದ್ರ ಬಹಳ ಮಂದಿಗೆ ನಮ್ಮ ಅಲ್ಲಿ ಥಂಡಿ ಉರಿ ಬಿಡ್ತಾವ. ಯಾಕಂದ್ರ ಅಟ್ಟು ಜ್ಞಾನ, ಅಟ್ಟು ವಿಷಯ ಸಂಗ್ರಹ ನಮ್ಮ ಹಳ್ಳೂರು ಸತ್ಯಪ್ಪ ಕಾಕ ಮಾಡ್ಯಾನ. ಆದ್ರ ಹಳ್ಳೂರು ಸತ್ಯಪ್ಪ ಕಾಕಾಗ ನಂದೊಂದು ವಿನಂತಿ. ಏನ್ರಿ ವಿನಂತಿ? 1400 ವರ್ಷ ಆಯುಷ್ಯ ಪಡ್ಕೊಂಡೆ ಯಾರು? ಯಾರಿ ದಶಕಂಠ ರಾವಣ. ಚಾಂಗದೇವ. ಹೌದು. ನನ್ನಟ್ಟು ಆಯುಷ್ಯನೇ ಯಾರು ಪಡ್ಕೊಂಡಿಲ್ಲ ಅಂತೇಳಿ ಚಾಂಗದೇವನು ಬರ್ಲಿ ಸೂಕ್ಷ್ಮ ಅಹಂಕಾರ ಬತ್ತು.
ಇನ್ನು ಹ್ಯಾಂಗ ಮಾಡ್ಬೇಕಂತ ಹೇಳಿ ಹುಲಿ ಮ್ಯಾಗ ಕೂತು ಹಾವಿನ ಜಂತಿ ಚೇಳಿನ ಕೊಂಡಿ ಮಾಡಿ ಎಲ್ಲಿ ಬಂದ್ರಿಪ್ಪ ಸಂತ ಜ್ಞಾನೇಶ್ವರಿಗೆ ಭೇಟಿ ಆಲಕ್ ಹುಲಿ ಮ್ಯಾಗ ಹೊಂಟ. ಹೌದು ಇವನ ಅಹಂಕಾರ ಸಂತ ಜ್ಞಾನೇಶ್ವರ ಮೊದಲೇ ಮನದಾಗ ಅರ್ತಿದ್ದ. ಇಂಥ ಅಹಂಕಾರದಿಂದ ಬರ್ಲತ್ತಾನಂದ್ರ ಇವನ ಅಹಂಕಾರ ನಷ್ಟ ಮಾಡ್ಬೇಕಂದ ಸಂತ ಜ್ಞಾನೇಶ್ವರ. ಹೌದು ಇನ್ನೇನು ಹುಲಿ ಮ್ಯಾಗ ಕೂತು ಬರ್ತಿದ್ದ. ಅವಾಗ ಸಂತ ಜ್ಞಾನೇಶ್ವರ ಏನ್ ಮಾಡಿದ್ರಿಪ್ಪ? ನಿರ್ಜೀವ ಗಾಡಿ ನಡೆಸ್ಕೊತ್ ಹೋಗಿ ಚಾಂಗದೇವನ ಮುಂದೆ ನಿತ್ತ. ಹೌದು ಏರಿದ ಅಹಂಕಾರ ಚರ್ರನೆ ಇಳಿತು. ನನ್ನಂತ ಭಕ್ತಿ ಜಗತ್ತದೊಳಗೆ ಯಾರು ಮಾಡಿಲ್ಲ, ನನ್ನಂತ ಆಯುಷ್ಯನೇ ಭೂಮಿ ತಲೆ ಮ್ಯಾಗ ಯಾರು ಪಡ್ಕೊಂಡಿಲ್ಲ ಅಂತೇಳಿ ಹುಲಿ ಮ್ಯಾಗ ನಾ ಬಂದ್ರ ನಿರ್ಜೀವ ಗಾಡಿ ನಡೆಸ್ಕೊತ ಬಂದು ನನ್ನಲ್ಲಿ ನೀ ಭೇಟಿ ಆದಂದ್ರ ಪರಮಾತ್ಮ ಸದ್ಗುರುನಾಥ ನೀನೇ ಜಗತ್ತದೊಳಗ ಜ್ಞಾನಿ ಅಂತೇಳಿ ಚಾಂಗದೇವ ಗರ್ವಹರಣ ಬಿಟ್ಟು ಜ್ಞಾನೇಶ್ವರನ ಪಾದಿಗೆ ಶರಣಾದ. ಹೌದಲ್ಲ? ಅದರಂತೆ ಇವತ್ತ ಊಟಿಗೆ ಪುಣ್ಯ ಪೌಳಿ ಒಳಗ 35-40 ವರ್ಷ ಸತ್ಯ ಸಂಘ ಮಾಡಿದ. ಪುರಾಣ ಪಂಡಿತನಸ್ಕೊಂಡಿದ. ನನ್ನಂತ ಶಾಣೇನೆ ಯಾರು ಇಲ್ಲ ಅಂತೇಳಿ ನಿಮ್ಮಲ್ಲಿ ಸೂಕ್ಷ್ಮ ಅಹಂಕಾರ ಇತ್ತಂದ್ರ ಅದು ತೆಗೆದಿಟ್ಟು ಬಂದ್ರಿ ಈ ಅಂಶದ ಮುತ್ಯಾನ ಫಳ ಅಂದ ನೀವು ಪಾರಾತೀರಿ. ಹೆಂಗ ಚಾಂಗದೇವನ ಗರ್ವಹರಣ ಸಂತ ಜ್ಞಾನೇಶ್ವರ ನಿರ್ಜೀವ ಗಾಡಿ ನಡೆಸಿ ಮಾಡ್ಯಾನ ನೋಡು. ಇವತ್ತು ಅಂಶದ ಮುತ್ಯ ತುಳಿದಿರ್ತಕ್ಕಂತ ಪುಣ್ಯ ಪೌಳಿ ಒಳಗ ನನ್ನ ಗುರು ಮದಗೊಂಡ ಮುತ್ಯ ಕೊಟ್ಟಿರ್ತಕ್ಕಂತ ಜ್ಞಾನದ ಗಾಡಿ ನಡೆಸಿ ನಿಮ್ಮ ಗರ್ವಹರಣ ಮಾಡ್ಲಿಲ್ಲ ಅದು ಅಂಶದ ಮುತ್ಯಾನ ಮಟ್ಟ ಮನಿ ಒಳಗ ಮದಗೊಂಡ ಮುತ್ಯ ಮರಿ ಎಲ್ಲ ತಿಳಿಸಬಾದಕ್ಕೆ ಎತ್ತಿ ಹೇಳ್ತಾನೆ. ಹೌದು ಈ ಸಿನಾರಿ ಸರ್ ಅವರು ದೊಡ್ಡ ಮಗನ ಸಂಗಾಟ ಹಾಡ್ಯಾರ್ರಿ. ಆ ದೊಡ್ಡ ಮಗನ ಬ್ಯಾರೆ, ಇವತ್ತು ಸಣ್ಣ ಮಗನ ಸಂಗಾಟ ಹಾಡ್ಕೇವ ಅಪ್ಪನು. ಸಣ್ಣ ಮಗನ ಸಂಗಾಟ ಹಾಡಿಕಿನೇ ಬೇರೆ. ಅದಕ್ಕ ಆತ್ಮೀಯ ಬಂಧುಗಳೇ ಬಹಳ ಮಾತಾಡಲಾರ್ದೆ ನೋಡೋನು ನಮ್ಮ ತಂದೆ ಮುಂದಿನ ಸಂದಿಗೆ ಯಾವ ರೀತಿಯಿಂದ ಹಾದಿ ಹಿಡ್ಕೊಂಡು ಬರ್ತಾನ ಅದಕ್ಕೆ ತಕ್ಕ ಹಾದಿ ಈ ಮಗ ಹಿಡಿತಾನನ್ನೋ ಒಂದು ಆತ್ಮವಿಶ್ವಾಸದ ಮೇರೆಗೆ ಒಂದು 4 ನುಡಿ ಚಾಲ ಹಾಡಿ ಸರ್ಜೋಡಿ ಕಲಾವಂತರಿಗೆ ಪಾಳಿ ಹೋಗ್ತದೆ. ತಾವೆಲ್ಲರೂ ಭಕ್ತಿ ಭಾವದಿಂದ ಕುತ್ತು ಕೇಳ್ಬೇಕಂತ ಹೇಳಿ ತಮ್ಮೆಲ್ಲರಿಗೂ ಅನಂತ ಕೋಟಿ ಭಕ್ತಿ ವಂದನೆಗಳನ್ನು ಹೇಳಿ ಚಾಲು ಮಾಡು.